ಯಾಕೆ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ನನ್ 3 ತಿಂಗಳು ಸಂಬಳ ಇನ್ನೂ ಬಾಕಿ ಇದೆ. ಅದಕ್ಕೆ ನಿಮಗ್ ನಾನು ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರಿಕೆನಾ? ಹೆದರ್ಕೋಬೇಡಿ, ನಾನ್ ನಿಮಗೆ ಏನು ಮಾಡಲ್ಲ. ಹೋಗಲೇ 4 ಜನ ನೋಡತ್ರ ಅವ್ನು ಬೀದಿಲಿ ನಿಂತ್ಕೊಂಡು ಬೈದ್ಬಿಟ್ಟು ಹೋಗ್ತಾ ಇದ್ದಾನೆ. ನನಗೆ ಎಷ್ಟು ಅವಮಾನ ಆಗ್ತಾ ಇದೆ. ಛೇ, ಈ ಪ್ರೆಸ್ಸಿಗೆ ಬಿಸ್ನೆಸ್ಸೇ ಆಗೋದಿಲ್ವಲ್ಲ. ಒಂದು ಕೆಲಸ ಮಾಡ್ತೀನಿ, ಮನೇಲಿ ನನ್ನ ಹೆಂಡತಿದ್ದು ಒಂದಷ್ಟು ಒಡವೆಗಳಿವೆ, ಅದನ್ನೆಲ್ಲ ತಗೊಂಡು ಮಾರೋಡಿ ಅಂಗಡಿಯಲ್ಲಿ ಇಟ್ಬಿಟ್ಟು ಬರೋ ದುಡ್ಡಿಂದ ಈ ಪ್ರೆಸ್ನ ಇಂಪ್ರೂವ್ ಮಾಡ್ತೀನಿ. ಅಯ್ಯ, ಆ ದುಡ್ಡಿನಿಂದ ಈ ಪ್ರಶ್ನೆ ಯಾಕೆ ಸರ್ ಇಂಪ್ರೂವ್ ಮಾಡ್ತೀರಾ? ಬೇರೆ ಏನಾದ್ರೂ ಮಾಡ್ಬೋದಲ್ಲ. ಏನ್ ಮಾಡೋದಪ್ಪ? ಐಸ್ ಕ್ರೀಮ್ ಪಾರ್ಲರು, ಬ್ಯೂಟಿ ಪಾರ್ಲರು, ಒಳ್ಳೊಳ್ಳೆ ಫಿಗರ್ಗಳು ಬರ್ತವೆ. ನಮ್ಮ ಅಂಗಡಿನೂ ಕಳ್ಕಳಿ ಆಗಿರುತ್ತೆ, ನನಗೂ ಬೋರ್ ಆಗಲ್ಲ, ನಿಮ್ ಸಾಲನೂ ತೀರ್ಸ್ಬೋದು. ಮಗನೇ, ಬ್ಯೂಟಿ ಪಾರ್ಲರ್ ನೋಡು, ನಮ್ಮ ವಂಶದ ಕುಲ ಕಸ್ಬೇಕಣ ಇದು. ಮಗಳೇ, ಯಾರು ನೀವು? ಯಾಕೆ ಅಳ್ತಿದ್ದೀರಾ? ಮಗಳು ಜನ್ಮ ಕೊಟ್ಟು ತಂದೆನ ಯಾರು ಅಂತ ಕೇಳಿದ್ರೆ ಅಳು ಬರ್ದೆ ಇದೇನಪ್ಪ ಬರುತ್ತೆ? ನೀವು ನಮ್ಮಪ್ಪನ? ಎಸ್, ಓನ್ಲಿ ಒನ್ ಅಪ್ಪ. ಸಾರಿಪ್ಪ, ಆಕ್ಸಿಡೆಂಟ್ ಆಗಿದ್ರಿಂದ ನಂಗೆಲ್ಲಾನು ಮರ್ತೋಯ್ತು. ನನಗ್ ಗೊತ್ತು ಕಣೋ, ಅದಕ್ಕೆ ಕೈಯಲ್ಲಿ ಆಲ್ರೆಡಿ ಹಿಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ಅದ್ ಸರಿ, ನೀವು ಬದುಕಿರುವಾಗ್ಲೇ ಸತ್ತೋದ್ರು ಅಂತ ಯಾಕೆ ಹೇಳಿದ್ರು ನಮ್ಮ ಯಜಮಾನ್ರು? ಅದಾ, ನಿನ್ ಗೊತ್ತಲ್ಲೋ ಎಣ್ಣೆ ತೋರ್ ಕಷ್ಟ. ಮಾತಾಡಿದಕ್ಕಿಂತ 5 ಪೌಂಡ್ ಬಂಗಾರನ ಕಮ್ಮಿ ಆಗ್ದೆ. ಅದಷ್ಟಕ್ಕೆ ನೀನ್ ಬೂದ್ಗುಬಳು ಕಾಯ್ಬೇಕಾದ್ರೆ ನನಗೆ ತೋರ್ಸ್ಬೇಡ ಅಂತ ಆಜ್ಞೆ ಮಾಡ್ಬಿಟ್ಟವ್ರೆ ಅಡಿಯೋದ್ರು. ಹೌದಾ? ಇವತ್ತವರು ಬರ್ಲಿ. ಭಾಸ್ಕರ, ಭಾಸ್ಕರ, ಏನಿದು ಸೌಂಡ್ ಇಲ್ಲ? ನಿದ್ದೆಗಿದ್ದೆ ಮಾಡ್ತೀಯನ ಏನ್ ಕತ್ತೀವನು? ಇದೇನೆ ಅಂಪೈರ್ ತರ ಕೈ ಹಿಡ್ಕೊಂಡು ನಿಂತಿದ್ಯಾ? ಮನುಷ್ಯನಿಗೆ ಹಣ ಒಂದೇ ಮುಖ್ಯ ಅಲ್ಲ. ನಾನು ಹಾಗನ್ಲಿಲ್ವಲ್ಲ. ವರದಕ್ಷಿಣೆ ತಗೊಳ್ಳೋನು ಗಂಡಸೇ ಅಲ್ಲ. ವರದಕ್ಷಿಣೆನಾ? ನಾನು ಅದನ್ನ ತಗೊಂಡೇ ಇಲ್ವಲ್ಲ. ಛೀ, ಸುಳ್ಳು ಹೇಳೋದು ಮಹಾಪಾಪ, ಅಪರಾಧ. ನೋಡು ಲಲಿತಾ, ಏನಾದ್ರೂ ಹೇಳೋದಿದ್ರೆ ಸ್ಟ್ರೈಟ್ ಆಗಿ ಹೇಳು, ಸುಮ್ಮನೆ ಬಳಸ್ಕೊಂಡ್ ಬರ್ಬೇಡ. ನಮ್ ತಂದೆ ಬಂದಿದ್ರು. ನಿಮ್ಮಪ್ಪ ಬಂದಿದ್ರ? ರಾಘವೇಂದ್ರ, ಇವರು ಆಲ್ವೇಸ್ ಗ್ರೇಟ್. ಹೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ. ಏನ್ ಹೇಳಿದ್ರು ನಿಮ್ಮಪ್ಪ? ನಿಮ್ ಜಾತಕನೇ ಬಿಚ್ಚಿಟ್ರು. 5 ಪೌಂಡ್ ಬಂಗಾರ ಕೊಡ್ಲಿಲ್ಲ ಅಂತ ನಮ್ಮಪ್ಪನ್ ಮನೆ ಬಾಗಿಲಿಗೆ ಬರ್ಬೇಡ ಅಂತ ಉಗ್ದೋಡ್ಸಿದ್ರಂತೆ ನೀವು. 5 ಪೌಂಡ್ ಬಂಗಾರನ? ಲೇ, 5 ಪೌಂಡ್ ಅಂದ್ರೆ ಎಷ್ಟು ಅಂತ ಗೊತ್ತೇನೆ ನಿನಗೆ? ಗೊತ್ತು ರೀ. ನೀವ್ ಅವ್ರನ್ನ ಬರ್ಬೇಡ ಅಂತ ಹೇಳಿರ್ಬೋದು, ಆದ್ರೆ ಅವ್ರಿಗೆ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಗೊತ್ತಾ? ಬರೋವಾಗ 2 ಬಾಳೆಹಣ್ಣು ಹಿಡ್ಕೊಂಡ್ ಬಂದಿದ್ರು. ಬಾಳೆಹಣ್ಣ? ನಿನ್ಗೆ, ನಿಮ್ಮ ಯಜಮಾನ್ರಿಗೆ. ಎಲ್ಲೋ ನಾನ್ ಸಿಂಗ್ ಹೊಡಿತಾ ಇದೆಯಲ್ಲ. ಅಮ್ಮ ಲಲಿತಮ್ಮನವ್ರೆ, ನಿಮ್ಮ ಅಪ್ಪ ಮನೆ ಒಳಗ್ ಬಂದು ಹೊರಗಡೆ ಹೋಗೋವರೆಗೂ ಏನೇನ್ ನಡೀತು ಅಂತ ಸ್ವಲ್ಪ ಹೇಳ್ತೀರಾ? ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತೋ ಸುಖೀ ಭವ. ಅಯ್ಯೋ ಅಯ್ಯೋ, ಇದಿನ್ನು ಇಲ್ಲೇ ಇದೆಯಾ? ಏನಪ್ಪ ಇದಿಲ್ಲಿರ್ಬೋದಾ? ಯಾಕಪ್ಪ ಇದೇನ್ ಮಾಡ್ತು ನಿಮ್ಗೆ? ಇದಿಲ್ಲಿರ್ಬಾರ್ದು ಕಣಮ್ಮ, ಇರ್ಲೇಬಾರ್ದು. ರಾಘವೇಂದ್ರ, ರಾಘವೇಂದ್ರ, ಎಂತ ಅನ್ಯಾಯ ಆಗೋಯ್ತು. ಮನೇಲಿ ಇದ್ದಿದ್ದು ಒಂದೇ ಒಂದು ಬೆಳ್ಳಿ ಹೂಜಿ, ಅದನ್ನು ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಇವನು. ರೀ, ನಮ್ ತಂದೆ ಬಗ್ಗೆ ಕೇವಲ ಮಾತಾಡ್ಬೇಡ್ರಿ. ತೆಗೆದು ಬಿಟ್ಟೆ ಅಂದ್ರೆ ಮಕ್ಕ ಬಿಡದಿ ತಟ್ಟೆ ಇಡ್ಲಿ ಆದಂಗೆ ಆಗ್ಬಿಡ್ಬೇಕು. ಅಪ್ಪ ಅಂತ ಅಪ್ಪ ಯಾವನೇ ಅವನಪ್ಪ? ಕಳ್ಳ ಕಣೆ, ದೊಡ್ಡ ಕಳ್ಳ ಅವನು. ಯಾವನೋ 2 ಬಾಳೆಹಣ್ಣು ಕೊಟ್ಟ ಅಂದ್ಬಿಟ್ಟು ಮನೇಲಿ ಇದ್ದಿದ್ದು ಬೆಳ್ಳಿ ಸಾಮಾನು ತೆಗೆದು ಕೊಟ್ಟಿದ್ಯಲ್ಲ. ನೋಡು, ಈ ವಿಷಯನ ಹೊರಗಡೆ ಯಾರಿಗೂ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈ ಹುಡುಗಿ ಬಾಳೆಹಣ್ಣು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟು ಬಹಳ ಜನ ಕೈಯಲ್ಲಿ ಬಾಳೆಹಣ್ಣು ಹಿಡ್ಕೊಂಡ್ಬಿಟ್ಟು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಮನೆ ಮುಂದೆ. ಆಮೇಲೆ ತೊಂದ್ರೆ ನಮ್ಮಿಬ್ಬರಿಗೂ. ಏನಾಯ್ತು ಈಗ? ಮನುಷ್ಯ ಅಂದ್ರೆ ರೋಷ ಮಾನ ಮರ್ಯಾದೆ ಸ್ವಲ್ಪ ಇರ್ಬೇಕು. ನೋಡಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತ್ಯಾ? ದೊಡ್ಡ ಬಂಗಲ್ ವಾಸ ಮಾಡ್ತೀಯ ಅಂತ ಸಾಲ ಕೊಟ್ರೆ ವರ್ಷ ಆದ್ರೂ ಅಷ್ಟು ಇಲ್ಲ, ಬಡ್ಡಿನೂ ಇಲ್ಲ.
ಮುಂದಿನ ತಿಂಗಳು ಮದುವೆ ಸೀಸನ್ ಶುರು ಆಗುತ್ತೆ. ಡೆಫಿನೆಟ್ ಆಗಿ ಇನ್ವಿಟೇಷನ್ ಆರ್ಡರ್ಸ್ ಬರುತ್ತೆ. ಸ್ವಲ್ಪನೇ ಕೊಟ್ಟು ತೀರಿಸ್ಬಿಡ್ತೀನಿ ಪ್ಲೀಸ್. ಮುಚ್ಚೆ ಬಾಯ್ನ. ತಿಥಿ ಕಾರ್ಡ್ ಪ್ರಿಂಟ್ ಮಾಡ್ಸಕ್ಕೂ ನಿನ್ ಪ್ರೆಸ್ ಯಾವನೇ ಬರಲ್ಲ. ನಿನ್ ಮದುವೆ ಕಾರ್ಡ್ ಪ್ರಿಂಟ್ ಮಾಡ್ಸಕ್ಕೆ ಯಾವನೇ ಬರ್ತಾನೆ. ಏನೇ ಅಷ್ಟೊಂದ್ ಮಾತಾಡ್ತಿದ್ಯಾ? ನೀ ಸುಮ್ನೆ ಇರೋ. ನೀವ್ ಸುಮ್ನಿರಿ ಯಜಮಾನ್ರೆ. ನನ್ಗೂ 3 ತಿಂಗಳಿಂದ ಸಂಬಳ ಬಂದಿಲ್ಲ. ಅದಕ್ಕೆ ನಿನ್ನ ಹಾಗೆ ಜೂನ್ ತರ ಬಡ್ಕೊಳಕ್ಕಾಗತ್ತಾ? ಬಿಟ್ಟೆ ಅಂದ್ರೆ ಹಲ್ಲೆಲ್ಲ ಉದ್ರ ಬಿಡ್ಬೇಕು. ಉದುರ್ಸ್ಬಾರಲೇ. ಅಯ್ಯೋ ತೆಗೆದು ಬಿಸಾಕತ್ಲಾಗಲೇ. ಅಯ್ಯೋ ನನ್ನ ಮಗನೇ. ಸ್ವಾಮಿ ಗಡ್ದವ್ರೆ, ನಾನು ಹೇಗಾದ್ರೂ ನಿಮ್ ಸಾಲನ ತೀರ್ಸ್ಬಿಡ್ತೀನಿ. ತಾವು ದಯವಿಟ್ಟು ಈಗ ಇಲ್ಲಿಂದ ಹೊಟ್ಬಿಡಿ. ಸಾಲ ಕೊಡೋಕ್ ತಡ ಆದ್ರೂ ಪರವಾಗಿಲ್ಲ, ಮೊದಲು ನನ್ನ ಕೆಲಸ ತೆಗೆದಾಕು. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ನನ್ 3 ತಿಂಗಳು ಸಂಬಳ ಇನ್ನೂ ಬಾಕಿ ಇದೆ. ಅದಕ್ಕೆ ನಿಮಗ್ ನಾನು ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರಿಕೆನಾ? ಹೆದರ್ಕೋಬೇಡಿ, ನಾನ್ ನಿಮಗೆ ಏನು ಮಾಡಲ್ಲ. ಹೋಗಲೇ. 4 ಜನ ನೋಡತ್ರ ಅವ್ನು ಬೀದಿಲಿ ನಿಂತ್ಕೊಂಡು ಬೈದ್ಬಿಟ್ಟು ಹೋಗ್ತಾ ಇದ್ದಾನೆ. ನನಗೆ ಎಷ್ಟು ಅವಮಾನ ಆಗ್ತಾ ಇದೆ. ಛೇ, ಈ ಪ್ರೆಸ್ಸಿಗೆ ಬಿಸ್ನೆಸ್ಸೇ ಆಗೋದಿಲ್ವಲ್ಲ. ಒಂದು ಕೆಲಸ ಮಾಡ್ತೀನಿ. ಮನೇಲಿ ನನ್ನ ಹೆಂಡತಿದ್ದು ಒಂದಷ್ಟು ಒಡವೆಗಳಿವೆ. ಅದನ್ನೆಲ್ಲ ತಗೊಂಡು ಮಾರೋಡಿ ಅಂಗಡಿಯಲ್ಲಿ ಇಟ್ಬಿಟ್ಟು ಬರೋ ದುಡ್ಡಿಂದ ಈ ಪ್ರೆಸ್ನ ಇಂಪ್ರೂವ್ ಮಾಡ್ತೀನಿ. ಅಯ್ಯ, ಆ ದುಡ್ಡಿನಿಂದ ಈ ಪ್ರಶ್ನೆ ಯಾಕೆ ಸರ್ ಇಂಪ್ರೂವ್ ಮಾಡ್ತೀರಾ? ಬೇರೆ ಏನಾದ್ರೂ ಮಾಡ್ಬೋದಲ್ಲ. ಏನ್ ಮಾಡೋದಪ್ಪ? ಐಸ್ ಕ್ರೀಮ್ ಪಾರ್ಲರು, ಬ್ಯೂಟಿ ಪಾರ್ಲರು, ಒಳ್ಳೊಳ್ಳೆ ಫಿಗರ್ಗಳು ಬರ್ತವೆ. ನಮ್ಮ ಅಂಗಡಿನೂ ಕಳ್ಕಳಿ ಆಗಿರುತ್ತೆ. ನನಗೂ ಬೋರ್ ಆಗಲ್ಲ. ನಿಮ್ ಸಾಲನೂ ತೀರ್ಸ್ಬೋದು. ಮಗನೇ, ಬ್ಯೂಟಿ ಪಾರ್ಲರ್ ಬಿಟ್ಟೆ ನೋಡು. ನಮ್ಮ ವಂಶದ ಕುಲ ಕಸಬೇಕಣ ಇದು. Modernize ಮಾಡ್ಬಿಟ್ಟೆ. How is it? Super. This is a tape recorder for our bedroom. Oops, shut up. This is a washing machine, both washing and drying. Latest color TV, golden eye. DTS effect, 4-in-1. Ha! This is Gara Gara. ಇದು refrigerator. ತಂಗ್ಳು ಪಂಗ್ಳು ಉಳ್ದಿದ್ನ ಸ್ಟೋರೇಜ್ ಮಾಡಕ್ಕೆ. ಯಾಕ್ರಿ ಏನು ಮಾತಾಡ್ತಿಲ್ಲ? ಸಂತೋಷಕ್ಕೆ. ಇಷ್ಟೇ ಅಲ್ಲ, ಇನ್ನೂ ಇದೆ. ಬನ್ನಿ ಬನ್ನಿ. See my son sitting and swinging and enjoying. So sweet. This is a baby walker. ಮಗುನ ಇದ್ರಲ್ಲಿ ಕೂರ್ಸಿದ್ರೆ ಅವನಿಗೆ ಎಷ್ಟೊಂದು ಖುಷಿ ಸಿಗತ್ತೆ ಗೊತ್ತಾ? ಈವ್ನಿಂಗು ನಾವಿಬ್ರು ಮಗು ಜೊತೆ ವಾಕಿಂಗ್ ಹೋಗುವಾಗ ಇದನ್ನ ಪುಷ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಇದೆ, ಬನ್ನಿ. ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ನಮ್ಮಿಬ್ರಿಗೆ. ಇದನ್ನೆಲ್ಲ ನೀವ್ ಹಾಕೊಂಡ್ರೆ you will look very smart. ಈ ಶರ್ಟ್ ಅಲ್ಲಿ ಸ್ಪೆಷಾಲಿಟಿ ಏನ್ ನೋಡಿದ್ರಾ? GL ಅಂತ ಇದೆ. G for ಗೋಪಾಲ್, L for ಲಲಿತಾ. ಸುಮ್ಮನೆ ಹೌದು, ಇದೆಲ್ಲ ತರಕ್ಕೆ ನಿನಗೆ ದುಡ್ಡೆಲ್ಲಿಂದ ಅಂತೀನಿ. ಅದೇ ರೀ, ನನಗಿಷ್ಟ ಇಲ್ದಿರೋ ಜುವೆಲ್ಸ್ ಎಲ್ಲ ಇತ್ತಲ್ಲ, ಅದನ್ನ ತಗೊಂಡೋಗಿ ಮಾರ್ಬಿಟ್ಟೆ.